Hello students, let us move towards video session 3 of Income Tax 2, 4th semester BCom. In this class, I am going to teach you on various exemptions that are available under section 54 to 54 GA on capital gain. In our previous video session, we have learned on cost of acquisition, cost of improvement, index cost of acquisition, index cost of improvement, realization expenses. You also learned the format for computing STCG and LTCG. You also solved a simple problem related to the same. Now let us see what are those exemptions and what comes under these section. ಈ ಎಕ್ಸಂಪ್ಷನ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು? ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟನ್ನು ಮಾರಿ ನಿಮಗೆ ಬಂದಿರುವಂಥ ಕ್ಯಾಪಿಟಲ್ ಗೇನ್ ಮೇಲೆ ನೀವು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಆದರೆ ಈ ರೀತಿ ಟ್ಯಾಕ್ಸನ್ನು ಕಟ್ಟುವಾಗ ನಿಮಗೆ ಕೆಲವು ಟ್ಯಾಕ್ಸ್ ಮೇಲೆ ವಿನಾಯಿತಿಯನ್ನು ಕೊಡಲಾಗುತ್ತೆ. ಈ 54 ಮತ್ತು 54 GA ಸೆಕ್ಷನ್ ಕೆಳಗಡೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಆಗ ನೀವು ಟ್ಯಾಕ್ಸ್ ಮೇಲೆ ಎಕ್ಸಂಪ್ಷನ್ ವಿನಾಯಿತಿಯನ್ನು ಪಡ್ಕೊಳ್ಬಹುದು. So capital gain from transfer of short term or long term capital asset can get exemption on tax under section 54 to 54 GA. ಇದಲ್ದೇನೆ the capital gain amount may be deposited in capital gain account scheme and you can get deduction for such amount. But the amount should be used within 3 years from the date of transfer of capital asset. ನಿಮ್ಮ ಹತ್ರ ಇರುವಂಥ ಕ್ಯಾಪಿಟಲ್ ಗೇನ್ ಮೊತ್ತ ಏನಿದೆ ಅದನ್ನು ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಕೆಳಗಡೆ ನೀವು ಡೆಪಾಸಿಟ್ ಮಾಡಿದರೆ ಆ ಮೊತ್ತಕ್ಕೆ ಟ್ಯಾಕ್ಸಿಂದ ವಿನಾಯಿತಿ ಸಿಗುತ್ತೆ. ಆದರೆ ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದ 3 ವರ್ಷದ ಒಳಗೆ ಈ ಅಕೌಂಟಲ್ಲಿ ನೀವು ಡೆಪಾಸಿಟ್ ಮಾಡಿರುವಂಥ ಮೊತ್ತವನ್ನು ನೀವು ಬಳಸ್ಕೊಂಡ್ರೆ ಮಾತ್ರ ಈ ಡಿಡಕ್ಷನ್ ಸಿಗುತ್ತೆ. ನೌ ಲೆಟ್ ಅಸ್ ಸಿ ವಾಟ್ ಆರ್ ದಿ ಎಕ್ಸಂಪ್ಷನ್ಸ್ ಅಂಡರ್ ದೀಸ್ ಸೆಕ್ಷನ್. ಮೊದಲಿಗೆ ಸೆಕ್ಷನ್ 54 ನೋಡೋಣ. Deduction under this section is given for capital gain on transfer of residential house property if the amount is used for purchase of new residential house before 1 year of transfer or after 2 years of transfer of capital asset. ಅಂದರೆ ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯನ್ನು ಮಾರಿ ಬಂದಿರುವಂಥ ಕ್ಯಾಪಿಟಲ್ ಗೇನ್ ಮೇಲೆ ನೀವು ಡಿಡಕ್ಷನನ್ನು ತಗೊಳ್ಬಹುದು. ಕಂಡೀಷನ್ ಏನಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡಿದ 1 ವರ್ಷಕ್ಕೆ ಮೊದಲು ಅಥವಾ 2 ವರ್ಷದ ನಂತರ ಹೊಸ ರೆಸಿಡೆನ್ಷಿಯಲ್ ಹೌಸನ್ನು ನೀವು ಖರೀದಿ ಮಾಡಿರಬೇಕು. ಅದೇ ಹೊಸ ರೆಸಿಡೆನ್ಷಿಯಲ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡೋದಾದರೆ ಟ್ರಾನ್ಸ್ಫರ್ ಆದ 3 ವರ್ಷದ ಒಳಗಡೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಕನ್ಸ್ಟ್ರಕ್ಷನನ್ನು ಮಾಡಿದ್ರೆ ಈ ಎಕ್ಸಂಪ್ಷನ್ ಸಿಗುತ್ತೆ. ಸೊ ಡಿಡಕ್ಷನ್ ಇಸ್ ಆಲ್ಸೋ ಗಿವನ್ ಇಫ್ ದ ನ್ಯೂ ಹೌಸ್ ಇಸ್ ಕನ್ಸ್ಟ್ರಕ್ಟೆಡ್ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್. ಸೊ ಉದಾಹರಣೆಗೆ ಒಂದು ಮನೆಯನ್ನು ನೀವು ಮಾರಿದ್ರಿ, 20 ಲಕ್ಷ ಸಿಕ್ತು. ಈ ಮೊತ್ತದ ಮೇಲೆ ನೀವೀಗ ಕ್ಯಾಪಿಟಲ್ ಗೇನ್ ಸಿಕ್ತು, ಇದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದಕ್ಕೆ ವಿನಾಯಿತಿ ಬೇಕು ಅಂತ ಹೇಳಿದರೆ ನೀವು 2 ವರ್ಷದ ಒಳಗಡೆ ಹೊಸ ಮನೆಯನ್ನು ಖರೀದಿ ಮಾಡಬೇಕು, ಅಥವಾ 1 ವರ್ಷಕ್ಕೆ ಮೊದಲೇ ನೀವು ಖರೀದಿ ಮಾಡಿದರೂ ಎಕ್ಸಂಪ್ಷನ್ ಸಿಗುತ್ತೆ, ಅಥವಾ ಸೇಲ್ ಮಾಡಿದ 3 ವರ್ಷದ ಒಳಗೆ ಹೊಸ ಮನೆಯನ್ನು ಕಟ್ಟಿದರೆ ನಿಮಗೆ ಟ್ಯಾಕ್ಸಿಂದ ವಿನಾಯಿತಿ ಸಿಗುತ್ತೆ. Now let us see section 54B. This deduction is given to individual and HUF, Hindu Undivided Family, on transfer of agricultural land in urban area and for purchasing agricultural land in the urban or rural area within 3 years from the date of transfer of the agricultural land. ಅಂದರೆ ನಗರ ಪ್ರದೇಶದ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಮಾರಿ ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೊಂದು ಅಗ್ರಿಕಲ್ಚರಲ್ ಲ್ಯಾಂಡನ್ನು 2 ವರ್ಷದ ಒಳಗೆ ನೀವು ಖರೀದಿ ಮಾಡಿದರೆ ನಿಮಗೆ 54B ಕೆಳಗಡೆ ಕ್ಯಾಪಿಟಲ್ ಗೇನ್ ಮೇಲೆ ಎಕ್ಸಂಪ್ಷನ್ ವಿನಾಯಿತಿ ಟ್ಯಾಕ್ಸ್ ಮೇಲೆ ಸಿಗುತ್ತೆ. ನೆಕ್ಸ್ಟ್ ಸೆಕ್ಷನ್ 54D. ದಿಸ್ ಡಿಡಕ್ಷನ್ ಇಸ್ ಗಿವನ್ ಫಾರ್ ಕ್ಯಾಪಿಟಲ್ ಗೇನ್ ರಿಸೀವ್ಡ್ ಫಾರ್ ಕಂಪಲ್ಸರಿ ಅಕ್ವಿಸಿಷನ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಫ್ ಅನ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ if this capital gain is invested in land and building of new industry within 2 years from the date of transfer of capital gain. ಕಂಪಲ್ಸರಿ ಅಕ್ವಿಸಿಷನಲ್ಲಿ ನಿಮಗೇನಾದರೂ ಕ್ಯಾಪಿಟಲ್ ಗೇನ್ ಬಂದರೆ, ಅಂದರೆ ಒಂದು ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗನ್ನು ಕಂಪಲ್ಸರಿ ಅಕ್ವೈರ್ ಮಾಡಿದಾಗ ನಿಮಗೆ ಏನು ಕ್ಯಾಪಿಟಲ್ ಗೇನ್ ಬಂದಿದೆ ಆ ಮೊತ್ತವನ್ನು ನೀವು ಹೊಸ ಇಂಡಸ್ಟ್ರಿಯನ್ನು ಖರೀದಿ ಮಾಡಲು 2 ವರ್ಷದ ಒಳಗಡೆ ಬಳಸಿದರೆ ಆಗ ನಿಮಗೆ 54D ಕೆಳಗಡೆ ಎಕ್ಸಂಪ್ಷನ್ ಸಿಗುತ್ತೆ.
ನೆಕ್ಸ್ಟ್ ಸೆಕ್ಷನ್ 54EC, ಇದು ನಿಮಗೆ ಪ್ರಾಬ್ಲಮಲ್ಲಿ ಬರುತ್ತೆ. 54ECಗೆ ಸಂಬಂಧಪಟ್ಟ ಲೆಕ್ಕ. This deduction is available if the SSC uses the long-term capital gain to purchase National Highway Authority of India bond, Rural Electrification Corporation Limited bond or any other bond notified by the central government. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ನಿಮಗೆ ಬಂದಿದೆ ಅದನ್ನು ನೀವು NHAI ಬಾಂಡ್, RECL ಬಾಂಡ್ ಅಥವಾ ಇನ್ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡಿರುವಂಥ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 54EC ಕೆಳಗಡೆ ಟ್ಯಾಕ್ಸಿಂದ ವಿನಾಯಿತಿ ಸಿಗುತ್ತೆ. ಆದರೆ ಪರ್ಚೇಸ್ ಆಫ್ ದಿಸ್ ಬಾಂಡ್ ಶುಡ್ ಬಿ ಮೇಡ್ ವಿತಿನ್ 6 months ಆಫ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಟು ಗೆಟ್ ದಿ ಡಿಡಕ್ಷನ್. ಇದು ಸರಿಯಾಗಿ ನೀವು ಗಮನದಲ್ಲಿ ಇಟ್ಕೋಬೇಕು. ನೀವೇನು ಪರ್ಚೇಸ್ ಮಾಡ್ತೀರಾ ಅದನ್ನು ಟ್ರಾನ್ಸ್ಫರ್ ಮಾಡಿದ 6 ತಿಂಗಳ ಒಳಗಡೆ ಮಾಡಿದರೆ ಮಾತ್ರ ಎಕ್ಸಂಪ್ಷನ್ ಸಿಗುತ್ತೆ. ಆ್ಯಂಡ್ ದಿಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎಕ್ಸಂಪ್ಷನ್ ಇಸ್ 50 lakhs ಒಳಗಡೆ ಮಾತ್ರ. ಸೊ ದಿಸ್ ಇಸ್ ರಿಲೇಟೆಡ್ ಟು NHAI ಬಾಂಡ್ ಆ್ಯಂಡ್ RECL ಬಾಂಡ್ ವೇರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ಇನ್ವೆಸ್ಟೆಡ್ ಫಾರ್ ಪರ್ಚೇಸಿಂಗ್ ದೀಸ್ ಬಾಂಡ್ ವಿತಿನ್ 6 months ಫ್ರಮ್ ದ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್. ಅದ್ರ ಮೇಲೆ ಆದರೆ 6 ತಿಂಗಳ ಮೇಲೆ ಖರೀದಿ ಮಾಡಿದ್ರೆ ಯಾವುದೇ ಎಕ್ಸಂಪ್ಷನ್ ಈ ಬಾಂಡಿನ ಖರೀದಿಗೆ ಸಿಗೋದಿಲ್ಲ. ನೆಕ್ಸ್ಟ್ ಸೆಕ್ಷನ್ 54F. ದಿಸ್ ಡಿಡಕ್ಷನ್ ಇಸ್ ಅವೈಲೇಬಲ್ ಟು ಇಂಡಿವಿಜುವಲ್ ಆ್ಯಂಡ್ HUF ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ರೆಸಿಡೆನ್ಷಿಯಲ್ ಹೌಸ್ ಆ್ಯಂಡ್ ಫಾರ್ ಪರ್ಚೇಸಿಂಗ್ ನ್ಯೂ ಹೌಸ್ ಬಿಫೋರ್ 1 year ಆರ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆರ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಹೌಸ್ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ರೆಸಿಡೆನ್ಷಿಯಲ್ ಹೌಸ್ ಅಲ್ಲದೆ ಇನ್ಯಾವುದಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟನ್ನು ಮಾರಿ ಬಂದಿರುವಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಮೊತ್ತವನ್ನು ಇನ್ನೊಂದು ಮನೆಯನ್ನು ಖರೀದಿಸಲು ಅಥವಾ ಕನ್ಸ್ಟ್ರಕ್ಟ್ ಮಾಡಲು ನೀವು ಬಳಸಿದರೆ ಈ ಎಕ್ಸಂಪ್ಷನನ್ನು ಪಡ್ಕೊಳ್ಬೋದು. ಅಂದರೆ ಯಾವುದೋ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಮಾರಿ ನೀವು ಮನೆಯನ್ನು ಖರೀದಿ ಮಾಡಿದ್ರೆ ಅಥವಾ ಕನ್ಸ್ಟ್ರಕ್ಟ್ ಮಾಡಿದ್ರೆ ಈ ಎಕ್ಸಂಪ್ಷನ್ ಸಿಗುತ್ತೆ. ರೂಲ್ ಸೇಮ್. ಟ್ರಾನ್ಸ್ಫರ್ ಮಾಡಿದ 1 ವರ್ಷಕ್ಕೆ ಮೊದಲು ಅಥವಾ ಟ್ರಾನ್ಸ್ಫರ್ ಆದ 2 ವರ್ಷದ ಒಳಗಡೆ ಹೊಸ ಮನೆ ಖರೀದಿಸಿರಬೇಕು. ಕನ್ಸ್ಟ್ರಕ್ಷನ್ ಆದರೆ ಟ್ರಾನ್ಸ್ಫರ್ ಆದ ನಂತರ 3 ವರ್ಷದ ಒಳಗಡೆ ನೀವು ಹೊಸ ಕನ್ಸ್ಟ್ರಕ್ಷನ್ ಮಾಡಿರಬೇಕು. ಆಗ ನೀವು ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದೆ ಅದರ ಮೇಲೆ ವಿನಾಯಿತಿಯನ್ನು ಟ್ಯಾಕ್ಸಿಗೆ ಪಡ್ಕೊಳ್ಬಹುದು. ನೆಕ್ಸ್ಟ್ ಇಸ್ 54G. ದಿಸ್ ಎಕ್ಸಂಪ್ಷನ್ ಇಸ್ ಅವೈಲೇಬಲ್ ಟು ಆಲ್ SSC ಫಾರ್ capital gain on transfer of industrial undertaking from an urban area to rural area and for investing the same amount in land and building, plant and machinery for new industrial undertaking before 1 year or within 3 years from the date of transfer. ನಗರ ಪ್ರದೇಶದ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗನ್ನು ಮಾರಿ ಬಂದಿರುವಂಥ ಕ್ಯಾಪಿಟಲ್ ಗೇನ್ನ ಮೊತ್ತವನ್ನು ಬಳಸ್ಕೊಂಡು ರೂರಲ್ ಏರಿಯಾದಲ್ಲಿ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗನ್ನು ಖರೀದಿ ಮಾಡಿದ್ರೆ ಈ ಎಕ್ಸಂಪ್ಷನ್ ಸಿಗುತ್ತೆ. ಆದರೆ ಈ ರೀತಿಯ ಖರೀದಿಯನ್ನು ಟ್ರಾನ್ಸ್ಫರ್ ಆದ 3 ವರ್ಷದೊಳಗೆ ಮಾಡಿರಬೇಕು ಅಥವಾ ಟ್ರಾನ್ಸ್ಫರ್ ಮಾಡಿದ ದಿನಾಂಕಕ್ಕೆ 1 ವರ್ಷಕ್ಕೆ ಮೊದಲು ಮಾಡಿದರೆ ಮಾತ್ರ ಎಕ್ಸಂಪ್ಷನ್ ಸಿಗುತ್ತೆ. ಸೊ ದಿಸ್ ಇಸ್ 54G ರಿಲೇಟೆಡ್ ಟು ಕ್ಯಾಪಿಟಲ್ ಗೇನ್ ದಟ್ ಅರೈಸಸ್ ಡ್ಯೂ ಟು ದ ಟ್ರಾನ್ಸ್ಫರ್ ಆಫ್ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್. ನೆಕ್ಸ್ಟ್ ಇಸ್ 54GA. ದಿಸ್ ಎಕ್ಸಂಪ್ಷನ್ ಇಸ್ ಅವೈಲೇಬಲ್ ಟು ಆಲ್ SSC ಫಾರ್ ದ ಕ್ಯಾಪಿಟಲ್ ಗೇನ್ ಆನ್ transfer of industrial undertaking from an urban area to special economic zone and for investing the same amount in land and building, plant and machinery for new industrial undertaking before 1 year or within 3 years from the date of transfer. ಒಂದು ನಗರ ಪ್ರದೇಶದ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗನ್ನು SEZ ಸ್ಪೆಷಲ್ ಎಕನಾಮಿಕ್ ಝೋನಿಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತು ಅಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ ಹೊಸ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಎಕ್ಸಂಪ್ಷನ್ ಸಿಗುತ್ತೆ. Students, you also remember that any exemption that is given under these sections should not be more than the amount of capital gain. ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ ಅದಕ್ಕಿಂತ ಜಾಸ್ತಿ ಎಕ್ಸಂಪ್ಷನ್ ಯಾವತ್ತೂ ಕೂಡ ನಾವು ಕೊಡೋಕ್ಕಾಗೋದಿಲ್ಲ. ಓಕೆ, ಇದು ನಿಮ್ಮ ಪ್ರೀವಿಯಸ್ ವಿಡಿಯೋಗೆ ಸಂಬಂಧಪಟ್ಟಿದ್ದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆ ಮಾತ್ರ ಸೆಟ್ ಆಫ್ ಮಾಡೋಕ್ಕಾಗೋದು. ಸರ್, ಈ ರೀತಿ ಸೆಟ್ ಆಫ್ ಮಾಡಿ ಅಂದರೆ ಅಡ್ಜಸ್ಟ್ ಮಾಡಿನೂ ಇನ್ನೂ ಲಾಸ್ ಉಳ್ಕೊಂಡ್ರೆ ಏನು ಮಾಡೋದು? ದ ರಿಮೈನಿಂಗ್ ಕ್ಯಾಪಿಟಲ್ ಲಾಸ್ ವಿಚ್ ಕೆನಾಟ್ ಬಿ ಸೆಟ್ ಆಫ್ ಆರ್ ಅಡ್ಜಸ್ಟೆಡ್ ಇನ್ ದ ಅಸೆಸ್ಮೆಂಟ್ ಇಯರ್
ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ 8 ಅಸೆಸ್ಮೆಂಟ್ ಇಯರ್ಸ್ ಟು ಸೆಟ್ ಆಫ್. ಮುಂದಿನ 8 ಅಸೆಸ್ಮೆಂಟ್ ಇಯರ್ಗೂ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿ ಮುಂದಿನ ವರ್ಷಗಳಲ್ಲಿ ಈ ಲಾಸನ್ನು ನಾವು ಸೆಟ್ ಆಫ್ ಮಾಡಿಕೊಂಡು ಹೋಗೋಕ್ಕೆ ಅವಕಾಶ ಇದೆ. ನಾವು ಲೆಟ್ ಅಸ್ ಸಿ ಒನ್ ಸಿಂಪಲ್ ಪ್ರಾಬ್ಲಮ್. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಮಾಡಿದ್ದೀವಿ ಲೆಕ್ಕ, ಅದೇ ಎಕ್ಸಾಂಪಲನ್ನು ತೊಗೊಂಡು ಅದಕ್ಕೆ ಸೆಕ್ಷನ್ 54 ಹಾಕ್ಕೊಂಡಿದ್ದೀನಿ. House was purchased on 1/11/2003 for 15 lakh. So cost of acquisition 15 lakh. SSE incurs a brokerage expense of 10,000. So selling expense, realization expense 10,000. He also spends 3,80,000 for improvement in 2010 and 11. ಹೊಸದಾಗಿ ಏನೋ ಆ ಮನೆಗೆ ಎಡಿಷನು ಅಥವಾ ಏನೋ ಒಂದು ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಏನೋ ಒಂದು ಮಾಡಿದ್ದಾನೆ 3,80,000ಕ್ಕೆ. ಇದು ಇಂಪ್ರೂವ್ಮೆಂಟ್ ಮಾಡಿದ್ದು 2010 ಆ್ಯಂಡ್ 11ಅಲ್ಲಿ. ನಂತರ ಅವನೇನು ಮಾಡಿದ, ದ ಹೌಸ್ ವಾಸ್ ಸೋಲ್ಡ್ ಬೈ ದ SSE ಇನ್ ಜೂನ್ 2019. ಅಂದರೆ ನಮ್ಮ ಪ್ರೀವಿಯಸ್ ಇಯರಲ್ಲಿ ಆ ಮನೆಯನ್ನು ಆತ ಮಾರಿದ್ದಾನೆ ಎಷ್ಟಕ್ಕೆ, 95 lakhsಗೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 95 lakh. ಸೊ ಸೆಲ್ಲಿಂಗ್ ಪ್ರೈಸಿಂದ ಪರ್ಚೇಸ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಲೆಕ್ಕ ಕಂಟಿನ್ಯೂ ಆಗ್ತಾ ಇದೆ. ಕಂಪ್ಯೂಟರ್ಸ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ if the SSE has purchased new residential house in February 2020 for 35 lakhs. ಈಗ ಅವನಿಗೆ ಬಂದಿರುವಂಥ ಕ್ಯಾಪಿಟಲ್ ಗೇನನ್ನು ಇನ್ವೆಸ್ಟ್ ಮಾಡಿದ್ದಾನೆ. ಹೊಸ ಮನೆ ತೊಗೊಂಡಿದ್ದಾನೆ ಫೆಬ್ರವರಿ 2020, ಅಂದರೆ ವಿತಿನ್ ಅ ಇಯರ್ ತೊಗೊಂಡಿದ್ದಾನೆ. ಅವನು 2 years ಒಳಗಡೆ ತೊಗೊಂಡ್ರೆ ನಾವು ಎಕ್ಸಂಪ್ಷನ್ ಕೊಡ್ತೀವಿ. 35 lakhsಗೆ ಹೊಸ ಮನೆಯನ್ನು ತೊಗೊಂಡಿದ್ದಾನೆ. ಅದಲ್ಲದೆ ಅವನು ಈ ಕ್ಯಾಪಿಟಲ್ ಗೇನ್ನ ಒಂದು ಸ್ವಲ್ಪ ಮೊತ್ತವನ್ನು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ 5 ಲಕ್ಷ ಡೆಪಾಸಿಟ್ ಮಾಡಿದ್ದಾನೆ. ಸೊ he deposited 5 lakh in capital gain account scheme. And he has purchased NHAI bond for 25,000 in November 2019 and RECL bond for 25,000 in February 2020. ನಮಗೆ ಈ ಬಾಂಡ್ ಪರ್ಚೇಸ್ ಮಾಡಿರುವಂಥ ಮಂತ್ ಮತ್ತು ಇಯರ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ, ಎನಿ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಬಾಂಡ್ಸ್ ಶುಡ್ ಬಿ ಮೇಡ್ ವಿತಿನ್ 6 months ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಅಂತ ಹೇಳಿದ್ದೀನಿ. ಇಲ್ಲಿ ಡೇಟ್ ಆಫ್ ಟ್ರಾನ್ಸ್ಫರ್ ಯಾವಾಗ, ಜೂನ್ 2019. NHAI ಬಾಂಡ್ ಯಾವಾಗ ತೊಗೊಂಡಿದ್ದು, ನವಂಬರ್ 2019, ಅಂದರೆ 6 month ಒಳಗಡೆ ತೊಗೊಂಡಿದ್ದಾನೆ. ಇದಕ್ಕೆ ನಾವು ಎಕ್ಸಂಪ್ಷನ್ ಕೊಡಬಹುದು. ಈಗ RECL ಬಾಂಡನ್ನು ನೋಡಿ, ಅವನು ತೊಗೊಂಡಿರೋದು ಫೆಬ್ರವರಿ 2020ಅಲ್ಲಿ, ಸೇಲ್ ಆಗಿದ್ದು ಮನೆ 2019ಅಲ್ಲಿ. RECL ಬಾಂಡ್ ತೊಗೊಂಡಿರೋದು ಫೆಬ್ರವರಿ 2020, ಅಂದರೆ 6 ತಿಂಗಳ ಒಳಗಡೆ ತೊಗೊಳ್ಳಿಲ್ಲ, ತುಂಬ ಲೇಟ್ ಆಗಿದೆ. ಹಾಗಾಗಿ RECL ಬಾಂಡಿಗೆ ನಾವು ಎಕ್ಸಂಪ್ಷನನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಲೆಕ್ಕ ಆಲ್ರೆಡಿ ಮಾಡಿದ್ದೀರಿ, ಒಂದ್ಸರಿ ನೋಡ್ಕೊಳ್ಳಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟು, 95 lakhಗೆ ಮನೇನ ಮಾರಿರೋದು, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಬ್ರೋಕರೇಜ್ ಮೇಲೆ 10,000 ರೂಪಾಯಿ ಖರ್ಚು ಮಾಡಿದ್ದಾನೆ, ಅದನ್ನು ಮೈನಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಯಾಕಂದರೆ 2003 ಮತ್ತು 4ಅಲ್ಲಿ ಈ ಮನೆಯನ್ನು ತೊಗೊಂಡಿರೋದು. ಹಾಗಾಗಿ ಮೋರ್ ದೆನ್ 24 months ಆಗಿದೆ ಪರ್ಚೇಸ್ ಮತ್ತು ಸೆಲ್ಲಿಂಗ್ ನಡುವೆ. ಹಾಗಾಗಿ ನಾವು ಇಂಡೆಕ್ಸ್ ಮಾಡಬೇಕು. ಫಾರ್ಮುಲಾ ಗೊತ್ತು, COA ಡಿವೈಡೆಡ್ ಬೈ CII ಆಫ್ ದ ಇಯರ್ ಆಫ್ ಪರ್ಚೇಸ್ ಇಂಟು CII ಇಯರ್ ಆಫ್ ಸೇಲ್. ಸೊ ಇಂಡೆಕ್ಸ್ ನಮಗೆ ಇಲ್ಲಿ ನೋಡಿ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. 2003 ಮತ್ತು 4ದು ಪರ್ಚೇಸ್ ಟೈಮ್ದು ಇಂಡೆಕ್ಸ್ 109, ಇಂಪ್ರೂವ್ಮೆಂಟ್ ಟೈಮ್ 2010 ಆ್ಯಂಡ್ 11 ಇಂಡೆಕ್ಸ್ 167. ಸೊ ಪ್ರೀವಿಯಸ್ ಇಯರ್ದು ಯಾವಾಗಲೂ 289 ಇರುತ್ತೆ. ಸೊ ಈಗ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನಲ್ಲಿ ನಾವು 15 lakh ಪರ್ಚೇಸ್ ಪ್ರೈಸ್ ಡಿವೈಡೆಡ್ ಬೈ 109 2003-4ದು CII ಇಂಟು 289 ಇಯರ್ ಆಫ್ ಸೇಲ್ದು ಪ್ರೀವಿಯಸ್ ಇಯರ್ದು ಇಂಡೆಕ್ಸ್ ಹಾಕ್ಕೊಂಡಿದ್ದೀವಿ. ಸೊ 39,77,064 ಬಂತು. ನೆಕ್ಸ್ಟ್ ಅವನು ಹೊಸದಾಗಿ ಏನೋ ಕನ್ಸ್ಟ್ರಕ್ಷನ್ ಮಾಡಿದ್ನಲ್ಲ, ಆ ಮನೆಗೆ ಏನೋ ಆಲ್ಟ್ರೇಷನ್ ಮಾಡಿದ್ದಾನೆ. ಸೊ ಅದನ್ನು ಮಾಡಬೇಕಾದ್ರೆ ಅದಕ್ಕೂ ನಾವು ಇಂಡೆಕ್ಸ್ ಮಾಡಬೇಕು. 2010-11 COI ಇಂಪ್ರೂವ್ಮೆಂಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಡಿವೈಡೆಡ್ ಬೈ CII ಇಯರ್ ಆಫ್ ಇಂಪ್ರೂವ್ಮೆಂಟ್ ಇಂಟು CII ಇಯರ್ ಆಫ್ ಸೇಲ್ಸ್ ಮಾಡ್ತೀವಿ. ಇದು ಆಲ್ರೆಡಿ ಗೊತ್ತು ನಿಮಗೆ. ಸೊ ಇಂಪ್ರೂವ್ಮೆಂಟಿಗೆ 3,80,000 ಖರ್ಚು ಮಾಡಿದ್ದಾನೆ 2010-11. ಸೊ ಆವಾಗದು CII 167 ಇತ್ತು. ಸೊ ಇಯರ್ ಆಫ್ ಸೇಲ್ 289 ಆಯಿತು. ಸೊ ಇದನ್ನು ನೀವು ಕ್ಯಾಲ್ಕುಲೇಟರಲ್ಲಿ ಹಾಕಿ ಲೆಕ್ಕ ಹೊಡೆದ್ರೆ 6,57,605 ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಂತು. ಸೊ ಈ ಮೂರು ಇದೆ ಅಲ್ವಾ, ಯಾವುದೆಲ್ಲ, ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್, ಸೆಲ್ಲಿಂಗ್ ಪ್ರೈಸ್, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇದು ಮೂರನ್ನ ಟೋಟಲ್ ಮಾಡಿಕೊಂಡ್ರೆ ಟೋಟಲ್ ಡಿಡಕ್ಷನ್ 46,44,669 ಬಂತು. ಇದನ್ನು 95 lakhಯಿಂದ ಮೈನಸ್ ಮಾಡ್ತೀವಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 48,55,331 ಬಂತು. ಸೊ ಸೆಲ್ಲಿಂಗ್ ಪ್ರೈಸಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸ್, ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಿಸಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಟೋಟಲ್ ಮಾಡಿಕೊಂಡು ನಾವು ಮೈನಸ್ ಮಾಡಿದಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂತು. ಇಲ್ಲಿವರೆಗೂ ನೀವು ಆಲ್ರೆಡಿ ಒಂದು ಸರಿ ಕಲ್ತಿದ್ದೀರ. ಈಗ ನಾವು ಎಕ್ಸಂಪ್ಷನ್ ಕೊಡಬೇಕು.
ಸೊ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 to 54G. ಸೊ ಸೆಕ್ಷನ್ 54ಅಲ್ಲಿ ಹೊಸ ಮನೆಯನ್ನು ಖರೀದಿ ಮಾಡಿದ 35 ಲಕ್ಷಕ್ಕೆ, ಅದನ್ನು ಫಸ್ಟ್ ಕಾಲಮಲ್ಲಿ ಹಾಕ್ಕೊಂಡಿದ್ದೀವಿ, ಎಕ್ಸಂಪ್ಷನ್ ಕೊಡ್ತಾ ಇದ್ದೀವಿ. ಇನ್ನೊಂದು 54EC, ಇದರಲ್ಲಿ NHAI ಬಾಂಡನ್ನು 25,000ಗೆ ತೊಗೊಂಡಿದ್ದಾನೆ. ಸೊ 6 ಮಂತ್ ಒಳಗಡೆ ತೊಗೊಂಡಿದ್ದಾನೆ, ಹಾಗಾಗಿ ಅದು ಡಿಡಕ್ಷನ್ ಕೊಡ್ತಾ ಇದ್ವಿ. ಆದರೆ RECL ನಿಲ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು 6 ಮಂತ್ ಆದಮೇಲೆ ತೊಗೊಂಡಿದ್ದು, ಫೆಬ್ರವರಿ 2020 ತೊಗೊಂಡಿರೋದು, ತುಂಬ ಲೇಟ್ ಆಯಿತು, ಹಾಗಾಗಿ ಇದಕ್ಕೆ ನಾವು ಡಿಡಕ್ಷನ್ ಕೊಡೋದಿಲ್ಲ. ಆಮೇಲೆ ಕ್ಯಾಪಿಟಲ್ ಅಕೌಂಟ್ ಡೆಪಾಸಿಟ್ ಸ್ಕೀಮಲ್ಲಿ 5 ಲಕ್ಷ ಅವನು ಡೆಪಾಸಿಟ್ ಇಟ್ಟಿದ್ದಾನೆ, ಸೊ ಅದನ್ನು ಹಾಕ್ಕೊಂಡಿದ್ದೀವಿ. ಸೊ ಟೋಟಲ್ 3 ಎಕ್ಸಂಪ್ಷನ್ ಬರುತ್ತೆ ಇಲ್ಲಿ: ಪರ್ಚೇಸ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, NHAI ಬಾಂಡ್ ಪರ್ಚೇಸ್ ಮಾಡಿದ್ದು, ಮತ್ತು ಕ್ಯಾಪಿಟಲ್ ಅಕೌಂಟ್ ಡೆಪಾಸಿಟ್ ಸ್ಕೀಮಲ್ಲಿ ಆತ ಕೊಟ್ಟಿರುವಂಥ ಮೊತ್ತ. ಸೊ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ 40,25,000 ಬಂತು. ಸೊ ಈ ಡಿಡಕ್ಷನ್ ಯಾವತ್ತೂ ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದೆ ಮೇಲ್ಗಡೆ ಅದಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಒಳಗಡೆ ಇದೆ 40 ಲಕ್ಷಕ್ಕಿದೆ, ಕ್ಯಾಪಿಟಲ್ ಗೇನ್ 48,55,331 ಇದೆ. ಎಕ್ಸಂಪ್ಷನ್ಸ್ ಟೋಟಲ್ ಮಾಡಿದ್ರೆ 40,25,000 ಇದೆ. ಸೊ ಅಷ್ಟನ್ನು ಕೊಡಬಹುದು. ಸೊ ಮೈನಸ್ ಮಾಡಿಕೊಂಡ್ರೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಷ್ಟು ಬಂತು? 8,30,331. ಸೊ ನಿಮಗೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೆಕ್ಕನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ಲೆಕ್ಕನೇ ನಾನು ಎಕ್ಸಾಂಪಲ್ ಆಗಿ ತೊಗೊಂಡಿರೋದು. ಬಟ್ ಇದಕ್ಕೆ ನಾನು 54 ಮತ್ತು 54G ಒಳಗಡೆ ಬರುವಂಥ ಎಕ್ಸಂಪ್ಷನ್ಸ್ದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಸೊ ಸೇಮ್ ನಿಮಗೆ ಬೇರೆ ಎಲ್ಲ ಪ್ರಾಬ್ಲಮಲ್ಲೂ ಇದೇ ಬರುತ್ತೆ, ಒಂದಲ್ಲ ಇನ್ನೊಂದು ಯಾವುದೋ ಒಂದು ಅಡ್ಜಸ್ಟ್ಮೆಂಟ್ ಇದೇ ಬರುತ್ತೆ. ಸೊ ಇಫ್ ಯು ಲರ್ನ್ ದಿಸ್ ಫಾರ್ಮೆಟ್, ಈ ಒಂದು ಎಕ್ಸಾಂಪಲ್ ಕಲ್ತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಲೆಕ್ಕ ಮಾಡೋದಕ್ಕೂ ಗೊತ್ತಾಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ಯು ಕ್ಯಾನ್ ಗಿವ್ ದಿ ಡೈರೆಕ್ಟ್ ಮೆಸೇಜ್ ಸೊ ದ್ಯಾಟ್ ಐ ಕ್ಯಾನ್ ರಿಪ್ಲೈ ಆ್ಯಂಡ್ ಸಾಲ್ವ್ ಯುವರ್ ಕ್ವೆರೀಸ್. ಸೊ ಜಸ್ಟ್ ನೋಡೋಣ ರಿವಿಷನ್ ಏನು ಅಂತ. 10 ಮಾರ್ಕ್ಸಿಗೆ ಈ ಸೆಕ್ಷನ್ 54 ಕೆಳಗಡೆ ಬರುವ ಎಲ್ಲ ಎಕ್ಸಾಮ್ಷನ್ಸನ್ನು ಒಂದು ಸ್ವಲ್ಪ ತಿಳ್ಕೊಂಡಿರಿ. ನಿಮಗೆ ಎಲ್ಲ ಎಕ್ಸಾಮ್ಷನ್ ಏನು ಲೆಕ್ಕದಲ್ಲಿ ಬರೋದಿಲ್ಲ, ಸಾಧಾರಣ ಬರೋದು ನಿಮಗೆ ಸೆಕ್ಷನ್ 54 ರೆಸಿಡೆನ್ಷಿಯಲ್ ಹೌಸ್ ಮಾರಿ ರೆಸಿಡೆನ್ಷಿಯಲ್ ಹೌಸ್ ತೊಗೊಳ್ಳೋದು ಅಥವಾ ಕನ್ಸ್ಟ್ರಕ್ಟ್ ಮಾಡೋದು ಒಂದು ಬರುತ್ತೆ 54. ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡದ್ದು ಬರುತ್ತೆ, ಅಥವಾ ನಮಗೆ 54EC ಬರುತ್ತೆ, ಈ ಬಾಂಡೆಲ್ಲ ಖರೀದಿ ಮಾಡ್ತೀವಲ್ಲ ಅದು ಬರುತ್ತೆ. ಆಮೇಲೆ ಕ್ಯಾಪಿಟಲ್ ಅಕೌಂಟ್ ಡೆಪಾಸಿಟ್ ಏನು ಸ್ಕೀಮಲ್ಲಿ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದರೆ ಅದಕ್ಕೊಂದು ಎಕ್ಸಂಪ್ಷನ್ ಕೊಡ್ತೀವಲ್ಲ, ಅದು ಸಾಮಾನ್ಯವಾಗಿ ನಮಗೆ ಬರುವಂಥ ಅಡ್ಜಸ್ಟ್ಮೆಂಟ್ಸ್ಗಳು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವು ಅಡ್ಜಸ್ಟ್ಮೆಂಟ್ಗಳು, ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತೀವಿ. ಹಾಗಾಗಿ ನೀವು ಫಾರ್ಮೆಟನ್ನು ಸರಿಯಾಗಿ ಕಲ್ತ್ಕೊಂಡಿರಬೇಕು, ಫಾರ್ಮುಲಾ ಕಲ್ತ್ಕೊಂಡಿರಬೇಕು, ಮತ್ತು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ತಿಳ್ಕೊಂಡಿರಬೇಕು. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಮುಖ್ಯವಾಗಿ ನೀವು ಫಾರ್ಮೆಟನ್ನು ಮತ್ತು ಇಂಪಾರ್ಟೆಂಟ್ ಅಂದರೆ ಫಾರ್ಮೆಟ್ ತಿಳ್ಕೊಂಡಿರಬೇಕು. ಫಾರ್ಮೆಟನ್ನು ಕಲಿತ್ರೆ ಲೆಕ್ಕ ಮಾಡೋದು ಭಾರಿ ಈಸಿ ಆಗುತ್ತೆ. ಸೊ ಅರ್ಥ ಆಗಿರ್ಬೋದಲ್ವಾ? ಏನೋ ಡೌಟ್ಸ್ ಇದ್ದರೆ ನೀವು ಇದಕ್ಕೆ ಕ್ಲಾರಿಫಿಕೇಷನ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಡ್ವಾನ್ಸ್ಡ್ ಪ್ರಾಬ್ಲಮನ್ನು ಕಲಿಯೋಣ. ಥ್ಯಾಂಕ್ ಯು. ಕೀಪ್ ಲರ್ನಿಂಗ್.